Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಆಲೂ ಮಟರ್ ಮಾಡೋಣ. ಬನ್ನಿ ಹೇಗೆ ಮಾಡೋದು ನೋಡೋಣ. ನೋಡಿ, ಅದಕ್ಕೆ ಬೇಕಾಗಿರೋದು ಒಂದು ಆಲೂಗೆಡ್ಡೆ, ಒಂದು 300 ಗ್ರಾಮ್ ಬಟಾಣಿ ತಗೊಂಡಿದ್ದೀನಿ ನಾನು. ನೋಡಿ, ಇದಕ್ಕೆ ಗೋಡಂಬಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ, ಒಂದು 10 ಗೋಡಂಬಿ, ಒಂದು ದೊಡ್ಡ ಟೊಮೊಟೊ, ಧನಿಯಾ ಪುಡಿ ಮತ್ತು ಅಚ್ಕಾರದ ಪುಡಿ, ಸ್ವಲ್ಪ ತೆಂಗಿನಕಾಯಿ ತುರಿ. ನೋಡಿ, ಸ್ವಲ್ಪ ಬೇಕಾಗಿರೋದು ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ, ಇದು ಒಗ್ಗರಣೆಗೆ ನಾನು ಇದು ಈರುಳ್ಳಿನ ಕಟ್ ಮಾಡಿ ಅಲ್ಲಿ ಮಸಾಲೆಗೆ ಹಾಕ್ತೀನಿ ನಾನು. ಇಷ್ಟು ಸಾಕು ಒಗ್ಗರಣೆಗೆ. ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ. ನೋಡಿ, ಅದನ್ನು ಕಟ್ ಮಾಡಿ ನಾನು ಇದಕ್ಕೆ ಹಾಕ್ತೀನಿ. ಇದನ್ನು ಬಿಡಿಸಿಟ್ಕೊಳ್ಳೋಣ, ಆಲೂಗೆಡ್ಡೆ ಮತ್ತು ಬಟಾಣಿನ. ನೋಡಿ, ಒಂದು ಆಲೂಗೆಡ್ಡೆ ತಗೊಂಡಿದ್ದೀನಿ, ನೀವು ಜಾಸ್ತಿ ಕೂಡ ಹಾಕ್ಬೋದು, ನನಗೆ ಒಂದು ಸಾಕು ಇಲ್ಲಿ ಇಷ್ಟು ಬಟಾಣಿಗೆ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ. ಇಷ್ಟೂ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಅದಕ್ಕೋಸ್ಕರ ನಾನು ಎಣ್ಣೆ ಹಾಕಿದ್ದೀನಿ. ಬಾಣಲಿ ಇಟ್ಬಿಟ್ಟು ಮೊದಲಿಗೆ ಈರುಳ್ಳಿ ಹಾಕೋಣ. ಈರುಳ್ಳಿ ಫ್ರೈ ಆಗಲಿ. ಇದು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಮತ್ತು ನೀರು ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೆ. ನೋಡಿ, ಚಕ್ಕೆ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿ ಹಾಕ್ಬೋದು. ಕಾಯಿ ತುರಿ ಸ್ವಲ್ಪ ತಗೊಂಡು, ನಾನು ಕಾಯಿ ತುರಿನೂ ಅಷ್ಟೇ ಒಂದು ಅರ್ಧ ಬಟ್ಲು ತಗೊಂಡಿದ್ದೀನಿ. ನೋಡಿ, ಹಸಿ ಕಾಯಿ ತುರಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೇ ನಾನು ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇದೆಲ್ಲ ಫ್ರೈ ಆಯಿತು. ಟೊಮೊಟೊ ಲಾಸ್ಟಿಗೆ ಹಾಕೋಣ. ಲಾಸ್ಟಲ್ಲೇ ಅದ್ರ ಕಾವಲ್ಲೇ ಬೇಯುತ್ತೆ ಅದು. ಸಣ್ಣ ಉರಿ ಇಟ್ಕೊಂಡ್ರೆ ಸಾಕು. ನೋಡಿ, ಎಲ್ಲ ಚೆನ್ನಾಗಿ ಮಸಾಲೆ ಫ್ರೈ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ಬಟಾಣಿ ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲ ಫ್ರೈ ಮಾಡ್ಕೊಂಡಾಯಿತು, ಎಲ್ಲ ಆಗಿದೆ. ಆ ಕಡೆ ಎತ್ತಿಟ್ಕೊಳ್ಳೋಣ. ನೋಡಿ, ನಾನು ಆಲೂಗೆಡ್ಡೆ ಕಟ್ ಮಾಡಿಟ್ಟಿದ್ದೆ. ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ಎರಡು ಒಟ್ಟಿಗೆ ಹಾಕೋಣ. ಹಸಿ ಬಟಾಣಿ ಆಗಿರೋದ್ರಿಂದ ಬೇಗ ಬೇಯುತ್ತೆ. ಎರಡು ಬೇಯಿಸೋಣ ಒಟ್ಟಿಗೆ ಹಾಕಿ. ಬೇಯಿಸ್ಕೊಂಡಿದ್ರೆ ಬೇಗ ಆಗುತ್ತೆ ಇದು. ನೋಡಿ, ಅದಕ್ಕೊಂದು ಮುಚ್ಚಳ ಇಟ್ಟಿದ್ರೆ ಬೇಗ. ನಾವು ಇದು ಆರಿದೆ, ಮಸಾಲೆ ರುಬ್ಕೊಳ್ಳೋಣ. ಗೋಡಂಬಿ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಇದು. ತುಂಬ ತೆಳುಗೂ ಮಾಡಬಾರ್ದು, ಗಟ್ಟಿಗೂ ಮಾಡಬಾರ್ದು. ಸ್ವಲ್ಪ ಉಪ್ಪು ಹಾಕೋಣ ಇದಕ್ಕೆ. ನೋಡಿ, ಇದು ಬೆಂದಿದೆ. ಅದು ಸಣ್ಣ ಉರಿಲಿ ಬೇಯ್ತಾ ಇರಲಿ. ಇಲ್ಲೊಂದು ಬಾಣಲಿ ಇಟ್ಕೊಂಡು ನಾವು ಮತ್ತೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕೋಣ. ಇದನ್ನು ಯಾವಾಗಲೂ ಇವಾಗ ಹಸಿ ಬಟಾಣಿ ಬರ್ತಾ ಇರುತ್ತೆ ನೋಡಿ ಈ ಕಾಲದಲ್ಲಿ. ಇವಾಗ ರೈಟು ಸ್ವಲ್ಪ ಕಮ್ಮಿ ಇರುತ್ತೆ, ಇಲ್ಲಾಂದರೆ 200 ರೂಪಾಯಿ, 170, 180 ಈ ಥರ ಇರುತ್ತೆ. ಇವಾಗ 50, 60, 70 ರೂಪಾಯಿ kg ಅಷ್ಟೇ. ಕಮ್ಮಿ ಇರುತ್ತೆ ಬಟಾಣಿ ಮತ್ತು ಅವರೆಕಾಯಿ ಎಷ್ಟು ಬೇಕಾದರೂ ತಿನ್ಬೋದು ಈ ಕಾಲದಲ್ಲಿ. ಆಮೇಲೆ ಮುಗಿದ್ಮೇಲೆ ಮತ್ತೆ ರೇಟ್ ಜಾಸ್ತಿ ಆಗುತ್ತೆ ಅದು. ನೋಡಿ, ಇದಕ್ಕೆ ಅದೆಲ್ಲ ಫ್ರೈ ಆಯಿತು. ಈರುಳ್ಳಿ ಎಲ್ಲ ರುಬ್ಬಿದ್ವಲ್ಲ ಮಸಾಲೆ, ಇದು ತುಂಬ ಹೊತ್ತು ಬೇಯೋದು ಬೇಡ. ಅದಕ್ಕೋಸ್ಕರ ನಾನು ಆಲೂಗೆಡ್ಡೆ ಮತ್ತು ಬಟಾಣಿನ ಆ ಕಡೆ ಬೇಯಿಸಿದ್ದೀನಿ. ಇದು ಮಸಾಲೆ ಫ್ರೈ ಮಾಡ್ಕೊಂಡಿದ್ವಲ್ಲ, ಹಸಿ ವಾಸನೆ ಏನೂ ಇರಲ್ಲ, ಘಮ ಇರುತ್ತೆ, ಒಳ್ಳೆ ಪರಿಮಳ. ಅದಕ್ಕೋಸ್ಕರ ನಾನು ಆಲೂಗೆಡ್ಡೆ ಮತ್ತು ಅದನ್ನು ಬೇಯಿಸಿದ್ದು. ಇದನ್ನು ತುಂಬ ಹೊತ್ತು ಬೇಯಿಸಿದ್ರೆ ಚೆನ್ನಾಗಿರಲ್ಲ, ಕಚ್ ಮಾಡ್ದಂಗೆ ಆಗುತ್ತೆ. ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ. ಆ ಕಡೆ ಅದೂ ನೀರು ಚೆಲ್ಲಲ್ಲ, ನಾನು ಇದಕ್ಕೆ ಹಾಕ್ತೀನಿ. ನೋಡಿ, ಇದನ್ನು ಬಟಾಣಿ ಆಲೂಗೆಡ್ಡೆ ಹಾಕೋಣ ಇದಕ್ಕೇ ಮಸಾಲೆಗೆ. ನೋಡಿ, ನೀರು ಎಷ್ಟು ಬೇಕಾದ್ರೂ ಸ್ವಲ್ಪ ನೀರು ಸೇರಿಸ್ಕೋಬೋದು ಬೇಕಾದರೆ. ಇದು ತುಂಬ ಗಟ್ಟಿ ಆಗುತ್ತೆ ಕೊನೆಗೆ. ಬೇಯಿಸ್ದಂಗೆ ಗಟ್ಟಿ ಆಗುತ್ತೆ. ಇದು ಗೋಡಂಬಿ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ. ಇದಕ್ಕೆ ಪನ್ನೀರು ಹಾಕ್ಬೋದು ನೀವು. ಪನ್ನೀರು ಮತ್ತು ಬಟಾಣಿದು ಮಾಡ್ಬೋದು, ಅದೂ ಚೆನ್ನಾಗಿರುತ್ತೆ. ಆಲೂಗೆಡ್ಡೆ ಮತ್ತು ಇದು ಬಟಾಣಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀರು ದೋಸೆ ಮತ್ತು ಚಪಾತಿ ಮತ್ತು ಅನ್ನ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು. ನಾನಿವತ್ತು ನೀರು ದೋಸೆ ಮಾಡ್ತಾಯಿದ್ದೀನಿ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದಾಗಿದೆ. ತುಂಬ ಹೊತ್ತೇನು ಬೇಯಿಸೋದು ಬೇಡ, ಮಸಾಲೆ ಎಲ್ಲ ಬೆಂದಿರೋದ್ರಿಂದ. ಒಂದೆರಡು ನಿಮಿಷ ಕುದ್ರೆ ಸಾಕಿದ್ದು ಆಗಿರುತ್ತೆ. ಬಟಾಣಿನೂ ಬೆಂದಿದೆಯಲ್ಲ, ಬಟಾಣಿ ಮತ್ತು ಆಲೂಗೆಡ್ಡೆ.
ಅದಕ್ಕೋಸ್ಕರ ನೋಡಿ ರೆಡಿ ಆಯಿತು. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸರ್ತಿ ಮಾಡಿ ಈ ಥರ. ತುಂಬ ನೋಡಿ, ಏನು ಜಾಸ್ತಿ ಐಟಮ್ ಬೇಡ, ಮನೇಲಿರೋ ಪದಾರ್ಥಗಳೇ ಸಾಕು. ನೋಡಿ ತುಂಬಾ ಚೆನ್ನಾಗಿದೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ತಿಳಿಸಿ. ಎಲ್ಲರೂ ಫುಲ್ ವಿಡಿಯೋ ನೋಡಿ. ಯಾರು ನೋಡ್ತಾನೇ ಇಲ್ಲ ಜಾಸ್ತಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಎಲ್ಲರಿಗೂ. ಎಲ್ರಿಗೂ ಬಾಯ್ ಬಾಯ್.